ಇದರ ಪರಿಚಯ ಎಲ್ಲರಿಗೂ ಕೂಡ ಇದ್ದೇ ಇರ್ತದೆ ಅಲ್ವಾ. ಇವತ್ತು ನೋಡಿ, ಇವತ್ತು ಮರದಿಂದ ನಾನು ಫಸ್ಟು ಈ ಸೀಸನ್ ಇದ್ದು ಸುರುವಿನ ಜೀಗುಜ್ಜೆ ಕೊಯ್ದದ್ದು. ಈಗ ನೋಡಿ ಮಳೆ ಬರ್ತಾ ಉಂಟು. ನಮಗೆ ಈ ಸರ್ತಿ ಮಳೆಗಾಲ ಸ್ವಲ್ಪ ಬೇಗವೇ ಸ್ಟಾರ್ಟ್ ಆಗಿದೆ. ಹಾಗೆ ಮಳೆ ಬರುವಾಗ ಯಾರಾದರೂ ನಮಗೆ ಈಗ ಬಿಸಿ ಬಿಸಿ ಒಂದು ಪೋಡಿ ಮಾಡಿ ಒಂದು ಚಾಯವ ಕಾಫಿಯ ಮಾಡಿಕೊಟ್ರೆ ಒಂದು ಖುಷಿ ಆಗ್ತದೆ ಅಲ್ವಾ. ಹಾಗೆ ಇವತ್ತು ನಾನು ಸಾಯಂಕಾಲಕ್ಕೆ ಜೀಗುಜ್ಜೆಯ ಅಂದರೆ ದೀವಿ ಹಲಸಿನ ಪೋಡಿ ಹಾಗೂ ಬಿಸಿ ಬಿಸಿ ಚಾಯ ಮಾಡ್ತಾ ಇದ್ದೇನೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಜೀಗುಜ್ಜೆಯ ಪೋಡಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ದೀವಿ ಹಲಸನ್ನು ಮರದಿಂದ ಕೊಯ್ದು ಚೆನ್ನಾಗಿ ತೊಳೆದುಕೊಳ್ಬೇಕು. ನೋಡಿ, ಈ ಥರ ಮೇಣ ಇರ್ತದೆ, ಹಾಗಾಗಿ ಅದನ್ನು ತೊಳ್ಕೊಳ್ಬೇಕು. ನಂತರ ಅದರ ಸಿಪ್ಪೆಯನ್ನು ನೀವು ಪೀಲರ್ ಮೂಲಕ ಆದರೂ ತೆಗೀರಿ, ಚಾಕು ಮೂಲಕ ಆದರೂ ತೆಗೀರಿ, ನಿಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ತೆಗೀರಿ. ಕೆಲವರಿಗೆ ಪೀಲರಲ್ಲಿ ಸುಲಭ ಆಗ್ತದೆ, ಕೆಲವರಲ್ಲಿ ಚಾಕುವಲ್ಲಿ ಸುಲಭ ಆಗ್ತದೆ. ಹಾಗೆ ನಿಮಗೆ ಯಾವುದು ಸುಲಭ ಆಗ್ತದೆ ಹಾಗೆ ತೆಗೀರಿ. ಆಮೇಲೆ ಪುನಃ ಒಂದು ಸತಿ ಅದನ್ನು ತೊಳ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಮೇಣ ಇರ್ತದೆ, ನಿಮಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಂತರ ಮಧ್ಯದಲ್ಲಿ ದಂಡು ಇರ್ತದೆ, ಆ ದಂಡನ್ನು ಕೂಡ ತೆಗೆದ್ರೆ ಒಳ್ಳೆಯದಾಗ್ತದೆ. ಅಲ್ಲದಿದ್ದರೆ ಅದು ಉಳಿದ ಪಾರ್ಟ್ ಬೇಯುವಾಗ ಮಧ್ಯ ದಂಡಿನ ಪಾರ್ಟ್ ಬೇಯುವುದಿಲ್ಲ ಸರಿಯಾಗಿ. ಹಾಗೆ ಮಧ್ಯದ ಪಾರ್ಟನ್ನು ಕೂಡ ತೆಗೆದ್ರೆ ಒಳ್ಳೆಯದು. ನಂತರ ನೋಡಿ, ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿಕೊಳ್ಳಿ. ದೀವಿ ಹಲಸು ಕೆಲಸತಿ ತುಂಬ ದೊಡ್ಡದಿರ್ತದೆ, ಹಾಗಿದ್ದರೆ 4 ಭಾಗ ಮಾಡಿಕೊಳ್ಬೋದು. ಇದು ಅಷ್ಟೇನು ದೊಡ್ಡದಿರಲಿಲ್ಲ, ಸಣ್ಣ ಸಣ್ಣದಿತ್ತು. ಹಾಗೆ ನಾನು ನೋಡಿ ಈ ಥರ ಅರ್ಧ ಮಾಡಿಕೊಂಡು ಅದನ್ನು ತೆಳ್ಳಗೆ ಸ್ಲೈಸ್ ಮಾಡಿಕೊಂಡಿದ್ದೇನೆ. ಈ ಥರ ಬೇರೆ ಬೇರೆಯಾಗಿ ಸ್ಲೈಸ್ ಮಾಡಿ ಬೇಕು ಅಂತಾದರೆ ಒಮ್ಮೆ ತೊಳ್ಕೊಳ್ಬೋದು. ನಾನೊಮ್ಮೆ ತೊಳ್ಕೊಂಡೆ ಅದನ್ನು, ಯಾಕೆ ಅಂದರೆ ಅದರಲ್ಲಿ ಮೇಣ ಇರ್ತದೆ, ಅದು ಕಪ್ಪಾಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಮ್ಮೆ ನೀರಿಗೆ ಹಾಕಿ ಅದನ್ನು ತೆಗೆದು ನೀರು ಡ್ರೈ ಮಾಡಿ ಇಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ಕಡಲೆ ಹಿಟ್ಟು, ಅಂದರೆ ನೀವು ಎಷ್ಟು ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾನಿಲ್ಲಿ ಅಂದಾಜು ಒಂದು 250 ಗ್ರಾಮಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ. ನಾನು ಒಂದೇ ಒಂದು ದೀವಿ ಹಲಸನ್ನು ಮಾಡ್ತಾ ಇರೋದು, 250 ಗ್ರಾಮನ್ನು ತಗೊಂಡಿದ್ದೇನೆ. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ತಗೊಳ್ಬೋದು. ಅದನ್ನು ಹೀಗೆ ಜರಡಿ ಹಿಡಿದು ನಂತರ ಒಂದು 1/4 ಟೀ ಸ್ಪೂನಷ್ಟು ಇಂಗು, ಕೆಲವರು ಇಂಗು ಹಾಕ್ತಾರೆ, ಕೆಲವರು ಹಾಕ್ಕೊಳ್ಳೋದಿಲ್ಲ. ನಾನಿಲ್ಲಿ ಹಾಕ್ಕೊಳ್ತೇನೆ. 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಗೆ ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಖಾರಕ್ಕೆ ಬೇಕಾದಷ್ಟು ಮೆಣಸು ಕರೆಕ್ಟಾಗಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನಿವತ್ತು. ಆಮೇಲೆ 1-2 ಚಿಟಿಕೆಯಷ್ಟು ಅರಶಿನ ಇಲ್ಲಿ ಆಪ್ಷನಲ್, ಬೇಕು ಅಂತಾದರೆ ಹಾಕ್ಬೋದು, ಬೇಡ ಅಂತಾದರೆ ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಈಗ ರುಚಿಗೆ ಬೇಕಾದಷ್ಟು ಉಪ್ಪು, ಇವೆಲ್ಲವನ್ನು ಕೂಡ ಹಾಕ್ಕೊಂಡು ನಂತರ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೊದಲಿಗೆ ನೀವೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ಅದು ಸರಿಯಾಗಿ ಎಲ್ಲ ಕಡೆ ಕೂಡ ಸೇರಿಕೊಳ್ತದೆ. ಹಾಗೆ ನಾನು ಇವತ್ತೆಂತ ಮಾಡ್ತೇನೆ ಅಂದರೆ ಒಂದು 4 ದಂಡಿನಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇದು ನಿಮ್ಮ ಬಜ್ಜಿಗೆ ಅಥವಾ ಬೋಂಡಕ್ಕೆ ಅಥವಾ ನಾವು ಪೋಡಿ ಅಂತ ಹೇಳ್ತೇವೆ, ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ ಆ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ಕಡಲೆ ಹಿಟ್ಟು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಡಯಟ್ ಫುಡ್ಡಲ್ಲಿ ಬರ್ತದೆ ಕಡಲೆ ಹಿಟ್ಟು, ಆದರೆ ಎಣ್ಣೆಯಲ್ಲಿ ಕರಿಯೋದಲ್ಲ. ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು, ನಾನಿಲ್ಲಿ ಆಲ್ಮೋಸ್ಟ್ ಸಣ್ಣ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೆ. ನೀರು ಒಂದೇ ಸತಿ ಹಾಕ್ಕೊಳ್ಬೇಡಿ, ನನಗೆ ಅಂದಾಜಿದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಂಡೆ. ನೀವು ಸ್ವಲ್ಪವೇ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ. ಈ ಥರ ಒಂದು 3-4 ನಿಮಿಷ ಬೀಟ್ ಮಾಡೋದ್ರಿಂದಾಗಿ ಅದು ನಿಮಗೆ ಹೋಟ್ಲಲ್ಲೆಲ್ಲ ಉಬ್ಬಿಕೊಂಡು ಪೋಡಿ ಸಿಗ್ತದೆ, ಆ ಥರ ಪೋಡಿ ಬರ್ತದೆ ಅದರಲ್ಲಿ. ಈಗ ಅದು ಕ್ರಿಸ್ಪಿ ಆಗಲಿಕ್ಕೆ ಅಂತ ಹೇಳ್ಕೊಂಡು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ ಸೇರಿಸ್ಕೊಳ್ತಾ ಇದ್ದೇನೆ. ಅಕ್ಕಿ ಹುಡಿ ಹಾಕೋದ್ರಿಂದ ಹಾಗೂ ಈ ಥರ ಒಂದು 2-3 ನಿಮಿಷ ಬೀಟ್ ಮಾಡಿಕೊಳ್ಳೋದ್ರಿಂದ ಕರೆಕ್ಟಾಗಿ ನಿಮಗೆ ಹಿಟ್ಟು ರೆಡಿ ಆಗ್ತದೆ. ನೋಡಿ, ಒಂದು ಪೀಸನ್ನು ಈ ಥರ ಅದ್ದಿ ನೋಡಿ ಎಷ್ಟು ಬರ್ತದೆ ಅಂತ ಹೇಳಿಕೊಂಡು. ದಪ್ಪ ಬೇಕು ಅಂತಾದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ದಪ್ಪ ಮಾಡಿಕೊಳ್ಳಿ. ನಮ್ಮಲ್ಲಿ ಇಷ್ಟು ದಪ್ಪ ಆದರೆ ಸಾಕಿದು, ಹಾಗೆ ನಾನು ಈ ಅಳತೆಗೆ ಇಟ್ಕೊಂಡಿದ್ದೇನೆ. ತುಂಬ ದಪ್ಪ ಆದರೆ ಅದು ಹಿಟ್ಟಾಗ್ತದೆ, ಅದು ರುಚಿ ಆಗೋದಿಲ್ಲ. ಆದ್ದರಿಂದ ನಾವು ದೋಸೆ ಹಿಟ್ಟಿನ ಅಳತೆಗೆ ಇದ್ದರೆ ಒಳ್ಳೆಯದು. ಎಲ್ಲವನ್ನು ನಮಗೆ ಎಷ್ಟು ಒಂದು ಸತಿ ಬೇಯಿಸಲಿಕ್ಕೆ ಹಾಕಲಿಕ್ಕೆ ಆಗ್ತದೆ ಅಷ್ಟನ್ನು ಹಾಕ್ಕೊಂಡು, ನಾನು ಎಣ್ಣೆ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಹಿಟ್ಟಲ್ಲಿ 2 ಕಡೆ ಕೂಡ ಚೆನ್ನಾಗಿ ಮುಳುಗಿಸಿ ಹಾಗೆಯೇ ಅದನ್ನು ತೆಗೆದು ಕಾದ ಎಣ್ಣೆ ಸರಿಯಾಗಿ ಕಾದಿರಬೇಕು, ಇಲ್ಲದಿದ್ದರೆ ಅದು ಸರಿಯಾದ ಟೇಸ್ಟ್ ಬರೋದಿಲ್ಲ. ಎಣ್ಣೆ ಸರಿಯಾಗಿ ಕಾದಿದ್ರೆ ನೀವು ನಂತರ ಕಡಲೆ ಹುಡಿಯಲ್ಲಿ ಅದ್ದಿದ ಹೋಳನ್ನು ಹಾಕಿದರೆ ಒಳ್ಳೆ ರುಚಿಯಾದ ಉಬ್ಬಿದಂತಹ, ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ಹೇಳಿಕೊಂಡು, ರುಚಿಯಾದ ಪೋಡಿ ಅಥವಾ ಬಜ್ಜಿ ರೆಡಿ ಆಗ್ತದೆ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ತುಂಬ ಖಾರ ಬೇಕಾಗ್ತದೆ, ಕೆಲವರಿಗೆ ಅಷ್ಟು ಖಾರ ಬೇಕಾಗೋದಿಲ್ಲ. ನಿಮ್ಮ ಮನೆಯವರ ರುಚಿಗೆ ನೋಡಿಕೊಂಡು ಖಾರವನ್ನು ಹಾಕ್ಕೊಳ್ಳಿ ಅದಕ್ಕೆ.
ನಾನು ಮೀಡಿಯಮ್ ಸೈಜಲ್ಲಿ ಇಟ್ಟಿದ್ದೇನೆ, ಅಂದರೆ ಮಕ್ಕಳಿಗೂ ದೊಡ್ಡವರಿಗೆ ಇಬ್ಬರಿಗೂ ತಿನ್ನಲಿಕ್ಕೆ ಆಗುವ ಅಳತೆಯಲ್ಲಿ ನಾನು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ ಅದಕ್ಕೆ. ಇದೀಗ ಗೋಲ್ಡನ್ ಬ್ರೌನ್ ಬರುವಲ್ಲಿವರೆಗೆ ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷವರೆಗೆ ಕಾಯಿಸ್ಕೊಂಡು, ಸರಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಆವಾಗ ನೋಡಿ ಅದು ಹೀಗೆ ಚೆನ್ನಾಗಿ ಉಬ್ಬಿಕೊಂಡು, ಎರಡು ಕಡೆ ಕೂಡ ಉಬ್ಬಿಕೊಂಡು ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ಹೇಗೆ ಪೂರಿಯ ಥರ ಉಬ್ಬಿಕೊಂಡು ಬರ್ತದೆ ಅಂತ ಹೇಳಿಕೊಂಡು. ನೀವು ಹೋಟ್ಲಿಗೆಲ್ಲ ಹೋಗಿದರೆ ತಿಂದಿದರೆ ಗೊತ್ತಾಗ್ತದೆ ನಿಮಗೆ. ಹೋಟ್ಲಲ್ಲಿ ನೋಡಿ ಇದೇ ಥರ ಇರ್ತದೆ ನೀವು ತಗೊಳ್ಳುವಂತಹ ಬಜ್ಜಿಗಳು ಅಥವಾ ಬೋಂಡಗಳು. ಬಾಳೆಕಾಯಿ ಇದೆಲ್ಲ ಸಿಗ್ತದೆ, ಆಲೂಗಡ್ಡೆದ್ದು, ಗೆಣಸಿನ ಪುಡಿ ಅದೆಲ್ಲ ಸಿಗ್ತದೆ. ಅಂಥದ್ದೆಲ್ಲ ನೋಡಿ ಇದೇ ಥರ ಉಬ್ಬಿ ಬಂದಿರ್ತದೆ. ನಾನಿಲ್ಲಿ ನೋಡಿ ಸೋಡಾ ಹುಡಿ ಆಗಲಿಲ್ಲ, ಏನೂ ಹಾಕಲಿಲ್ಲ, ಏನು ಕೂಡ ಹಾಕಲಿಲ್ಲ. ಸಿಂಪಲಾದ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಹೋಟೆಲಲ್ಲಿ ಮಾಡುವ ಥರದಲ್ಲಿಯೇ ಮನೆಯಲ್ಲಿ ಕೂಡ ನಾವು ಹೇಗೆ ಮಾಡಿಕೊಳ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅಷ್ಟೇ. ನೋಡಿ ಗೋಲ್ಡನ್ ಬ್ರೌನ್ ಆದ ರುಚಿಯಾದ ನಮ್ಮ ದೀವಿ ಹಲಸಿನ ಬಜ್ಜಿ ರೆಡಿ ಆಯಿತು. ಇದನ್ನು ಟಿಶ್ಯೂ ಪೇಪರ್ಗೆ ಹಾಕ್ಕೊಂಡು ಜಾಸ್ತಿ ಎಣ್ಣೆಯನ್ನು ಹೋದ ನಂತರ, ಕೆಲವರಿಗೆ ಚಟ್ನಿ ಇದ್ದರೆ ಇಷ್ಟ ಆಗ್ತದೆ, ಹಾಗಿರುವವರು ಪುದೀನ ಚಟ್ನಿಯ ಜೊತೆ ಇದನ್ನು ಸರ್ವ್ ಮಾಡಿಕೊಳ್ಬೋದು. ಮಾಮೂಲಾಗಿ ನಮ್ಮೂರ ಕಡೆ ಎಲ್ಲ ಇದಕ್ಕೆ ಏನೂ ಬೇಕಾಗೋದಿಲ್ಲ, ನಾವು ಹಾಗೇ ಅದನ್ನು ತಿಂತೇವೆ. ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.